ಇರಾನ್ ಬಂದರುಗಳ ದಿಗ್ಬಂಧನ ಸೌದಿ ಅರೇಬಿಯಾ ಗರಂ ಆಗಿದೆ. ಡೊನಾಲ್ಡ್ ಟ್ರಂಪ್ ನೀತಿಗೆ ಮಿತ್ರ ರಾಧರಿಯಲ್ಲಿ ನಕಲಿ ಲಿಂಕ್ ಅನ್ನ ಒಂದ್ ಕಡೆ ಇರಾನ್ ಇಸ್ರೇಲ್ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾರ್ಮುಜ್ ಜಲಸಂಧಿಯ ಮೇಲಿನ ದಿಗ್ಬಂಧನ ಸರಿಯಲ್ಲ ಅಂತ ಅಮೆರಿಕ ಮಿತ್ರ ರಾಷ್ಟ್ರ ಸೌದಿ ಅರೇಬಿಯಾನೇ ಕಿಡಿಯನ್ನ ಕಾರ್ತಾ ಇದೆ. ಜಲ ದಿಗ್ಬಂಧನ ಕೈಬಿಟ್ಟು ಮಾತುಕತೆಯತ್ತ ಮರಳಬೇಕಾಗಿದೆ. ಇರಾನ್ ಆರ್ಥಿಕತೆ ಮೇಲೆ ಒತ್ತಡ ಹೆಚ್ಚಿಸುವ ಗುರಿ ಕೈ ಬಿಡಬೇಕು. ಅಮೆರಿಕದ ಈ ನಿರ್ಧಾರವನ್ನ ಈ ಕೂಡಲೇ ಕೈ ಬಿಡಬೇಕು. ಹಾರ್ಮುಜ್ ಮಾತ್ರ ಅಲ್ಲ, ಇರಾನ್ ಬಾಂಬ್ ಅಲ್ ಮಂಡೇಬ್ ಮುಚ್ಚಬಹುದು. ಇರಾನ್ ಇನ್ನಷ್ಟು ಪ್ರತೀಕಾರ ಕ್ರಮಗಳಿಗೆ ಮುಂದಾಗಬಹುದು. ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟ ಮಿತ್ರ ದೇಶ ಸೌದಿ ಅರೇಬಿಯಾ. ಡೊನಾಲ್ಡ್ ಟ್ರಂಪ್ ಅವರ ಈ ನಡೆ ನಮ್ಮ ಮನಸ್ಸನ್ನ ಕದಡಿದೆ. ಮಿತ್ರ ರಾಷ್ಟ್ರ ಅಮೆರಿಕಾಗೆ ಎಚ್ಚರಿಕೆ ನೀಡಿದ ಸೌದಿ ಅರೇಬಿಯಾ. ಇರಾನ್ ಬಂದರುಗಳ ದಿಗ್ಬಂಧನ ಸೌದಿ ಅರೇಬಿಯಾ ಗರಂ ಆಗಿದೆ. ಅದೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಸೌದಿ ಅರೇಬಿಯಾ. ಯಾಕಂದ್ರೆ ಇರಾನ್ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಈಗ ನೋಡಿ, ಅಮೆರಿಕಾದ ಒಂದಿಷ್ಟು ಮಿತ್ರ ರಾಷ್ಟ್ರಗಳಲ್ಲಿ ಅಮೆರಿಕಾದ ಸೇನೆಗಳು ಇದಾವೆ. ಯಾರ್ಯಾರೆಲ್ಲ ಯಾವ್ಯಾವ ರಾಷ್ಟ್ರಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ, ವ್ಯಾಪಾರ ಒಪ್ಪಂದ ಇದೆ, ಇವೆಲ್ಲ ಒಂದಿಷ್ಟು ದೇಶಗಳಲ್ಲಿ ಒಮನ್ ಆಗಿರ್ಬೋದು, ಸೌದಿ ಅರೇಬಿಯಾ, ಕುವೆತ್, ಇವೆಲ್ಲೂ ಸಹಿತ ಅಮೆರಿಕದ ಸೇನೆಗಳು. ಹಾಗಾಗಿ ಅಲ್ಲಿಂದ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದಾಗಿ ಸೌದಿ ಅರೇಬಿಯಾ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡುತ್ತೆ. ಅಷ್ಟಾದ್ರೂ ಸಹಿತ ಸೌದಿ ಅರೇಬಿಯಾ ಹೇಳ್ತಾ ಇರುವಂಥದ್ದು, ಟ್ರಂಪ್ ಈ ನಿರ್ಣಯ ಏನಿದೆಯಲ್ಲ ಇದನ್ನು ಕೈ ಬಿಡಬೇಕು, ಹಾರ್ಮುಜನ್ನ ವಶಪಡಿಸ್ಕೊಳ್ಬೇಕು ಅಂತ ಏನು ನಿಂತ್ಕೊಂಡಿದೆ ಅದನ್ನ ಕೈ ಬಿಟ್ಟು ಇರಾನ್ ಆರ್ಥಿಕವಾಗಿ ಕುಗ್ಗೋದಕ್ಕೆ ಅದು ಮತ್ತಷ್ಟು ಈ ಒಂದು ಹಾರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕುಗ್ಗುತ್ತೆ. ಅದಾಗಬಾರ್ದು. ಹಾಗಾಗಿ ಇರಾನ್ನ ಈ ಯುದ್ಧ ಏನಿದೆಯಲ್ಲ ಇದನ್ನ ಅಮೆರಿಕ ಕೈ ಬಿಡಬೇಕು ಅಂತ ಸೌದಿ ಅರೇಬಿಯಾ ಹೇಳ್ತಾ ಇದೆ. ಯಾಕಂದ್ರೆ ಇದು ಹೀಗೆ ಮುಂದುವರೆದ್ರೆ ಇರಾನ್ ಮತ್ತಷ್ಟು ಯುದ್ಧ ಮಾಡ್ಬೋದು. ತನ್ನಲ್ಲಿರುವಂಥ ಶಸ್ತ್ರಾಸ್ತ್ರಗಳ ಬಳಕೆಯನ್ನ ಇನ್ನೂ ಹೆಚ್ಚಾಗಿ ಮಾಡ್ಬೋದು. ಅದ್ರಲ್ಲಿ ಸೌದಿ ಅರೇಬಿಯಾನು ಕೂಡ ಅದಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ನೋಡಿ, ಸಂಧಾನ ಮಾಡುವಂಥ ಅಂದರೆ ಶಾಂತಿ ಸಭೆ ಮಾಡುವಂಥ ನಿಟ್ಟಿನಲ್ಲಿ ಸೌದಿ ಅರೇಬಿಯಾ ಸಹಿತ ಮುಂದಾಗಿತ್ತು. ಅಮೆರಿಕ ಮತ್ತು ಇರಾನ್ ಸಂಧಾನದಲ್ಲಿ ಯಾಕೆ ಸೌದಿ ಅರೇಬಿಯಾ ಕೈ ಬಿಡ್ತು ಅಂತ ಅಂದರೆ, ಇವರ ಒಪ್ಪಂದಗಳಿಗೆ ಇವರು ಒಪ್ಪೋದಿಲ್ಲ, ಅವರು ಒಪ್ಪೋದಿಲ್ಲ, ಯಾಕೆ ಸುಮ್ಮನೆ ಮಾತಾಡಿ ವೇಸ್ಟು ಅನ್ನುವಂಥ ನಿಟ್ಟಿನಲ್ಲಿ ಸೌದಿ ಅರೇಬಿಯಾ ಅದನ್ನು ಕೈ ಬಿಡುತ್ತೆ. ಬಟ್ ಪಾಕಿಸ್ತಾನ ನಾನೇನೋ ಒಪ್ಪಿಸ್ಬಿಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಸಂಧಾನಕ್ಕೆ, ಶಾಂತಿ ಸಭೆಗೆ ಮುಂದಾಗುತ್ತೆ. ಆದರೆ ಅದು ವಿಫಲವಾಗುತ್ತೆ. ಕೊನೆಗೆ ಮುಖಭಂಗ ಆಗಿ ಪಾಕಿಸ್ತಾನ ಓಡ್ ಹೋಗುತ್ತೆ. ಬಟ್ ಇಲ್ಲಿ ಸೌದಿ ಅರೇಬಿಯಾ ಏನು ಹೇಳ್ತಾ ಇದೆ, ಹಾರ್ಮುಜ್ ದಿಗ್ಬಂಧನ ಏನಿದೆ, ಹಾರ್ಮುಜನ್ನ ನೀವು ವಶಪಡಿಸ್ಕೊಳ್ಬೇಕು ಅಂತ ಏನು ದಿಟ್ಟ ನಿಲುವನ್ನು ತೊಟ್ಟಿದ್ದೀರಾ ಅದು ಸರಿಯಲ್ಲ, ಅದನ್ನು ಕೈ ಬಿಡಿ. ಇರಾನ್ ಮತ್ತಷ್ಟು ಆರ್ಥಿಕವಾಗಿ ಕುಗ್ಗುತ್ತೆ, ಅದರಿಂದ ಮತ್ತಷ್ಟು ಕೆರಳುತ್ತೆ, ಯುದ್ಧವನ್ನು ಆರಂಭ ಮಾಡುತ್ತೆ ಅಂತ ಹೇಳ್ತಾ ಇರುವಂಥದ್ದು.